ಮಂಗಣ್ಣ ಈಗ ಬೀಳ್ತಿದ್ದಿ. ಬಿದ್ದದಲ್ಲ, ಬಾಲ ಸುತ್ತಿ ಹಾರಿದ್ದು. ಬಾಲ ಇರೋದು ಮಂಗಗಳ ಭಾಗ್ಯ, ಇಲ್ಲದಿದ್ರೆ ಇವನ ಬೆನ್ನು ಪುಡಿ ಆಗ್ತಿತ್ತು. ಮಂಗಣ್ಣ, ನಾಳೆ ಮಲಗುವಾಗ ಜಾಗ್ರತೆ, ಇಲ್ಲದಿದ್ರೆ ನಾಳೆಯೂ ಸುಳ್ಳು ಹೇಳ್ಬೇಕಾದಿತ್ತು. ಮಂಗಣ್ಣ, ಆನೆ ಮರಿ ಎಲ್ಲಿಗೋ ಹೋಗ್ಬೇಕಂತ ಹೇಳಿತ್ತಲ್ಲ, ನೀನು ಹೋಗಲ್ವಾ? ಅಯ್ಯೋ, ಆ ವಿಷಯ ನಂಗೆ ಮರ್ತೇ ಹೋಯ್ತು. ಎಲ್ಲಿಗೆ? ಬೆಟ್ಟದ ಕೊಳದಲ್ಲಿ ತುಂಬಾ ಲಿಲಿ ಹೂಗಳು ಅರಳಿದೆ ಅಂತ ಜೇನು ಹುಳ ಹೇಳಿತು. ನಾವಾಗಿದ್ರೆ ಅಲ್ಲಿಗೆ ಹೋಗ್ತಿದ್ದೀವಿ. ಹೌದಾ? ತುಂಬಾ ಚೆನ್ನಾಗಿರುತ್ತಲ್ಲ. ಎಂಥ ಒಂದು ತುಂಟ ಕೆಲ್ಸ ಮಾಡ್ತು ಈ ಕೋತಿ. ನಮ್ಗೆ ಮಾವಿನ ಹಣ್ಣು ತಿನ್ನಕ್ಕೂ ಕೂಡ ಬಿಡ್ಲಿಲ್ಲ. ಇಂಥ ಒಂದು ತುಂಟ ಕೆಲ್ಸ ಮಾಡುತ್ತಾ ಈ ಕೋತಿ. ಆ ಕೋತಿ ತುಂಬಾ ತಲೆಹರಟೆ ಕೆಲಸ ಮಾಡ್ತಾ ಇದ್ದ. ಅವನ್ ತಲೆಹರಟೆ ಕೆಲಸದಿಂದ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳಿಗೆಲ್ಲ ತುಂಬಾ ತೊಂದರೆಗಳಾಗ್ತಾ ಇತ್ತು. ಹೀಗಿರುವಾಗ ಒಂದು ದಿನ ಕಾಡಲ್ಲಿ ಮರ ಕಡಿಯೋದಕ್ಕೆ ಜನಗಳು ಬಂದ್ರು. ಅವರು ಕಾಡಲ್ಲಿ ಒಂದು ಕಡೆಯಿಂದ ಮರಗಳನ್ನ ಕಡಿಯೋದಕ್ಕೆ ಶುರು ಮಾಡಿದ್ರು. ತಮ್ಮ ನೂಲ, ಕಾಡಿಗೆ ಮರ ಕತ್ತರಿಸೋರು ಬಂದಿದ್ದಾರೆ ಅನಿಸುತ್ತೆ. ನೀನು ಆ ಕಡೆ ಎಲ್ಲ ಹೋಗಬೇಡ, ಅರ್ಥ ಆಯ್ತಾ? ನೀನೇನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ದೊಡ್ಡ ಅಪಾಯ ಆಗುತ್ತೆ. ಸರಿ ಸರಿ, ನಾನು ನೋಡ್ಕೊಳ್ತೀನಿ. ಹಾಗಾದರೆ ಮೊದಲು ಆ ಜಾಗಕ್ಕೆ ಹೋಗಿ ನೋಡಿ, ಆಮೇಲೆ ತಾನೇ ನಮ್ಮ ಕೆಲಸ ಪ್ರಾರಂಭಿಸೋದು. ಮರವನ್ನು ಹೇಗೆ ಕಡಿತಾನೆ ಅಂತ ಇದುವರೆಗೂ ನಾನು ನೋಡೇ ಇಲ್ವೇ. ತಮ್ಮ, ನಾನು ಹೇಳೋದನ್ನು ಕೇಳು. ಅಲ್ಲಿ ಹೋಗಿ ನಿನ್ನ ಪೌರುಷತ್ವನ ತೋರಿಸ್ಬೇಡ. ಸ್ವಲ್ಪ ಕೂಡ ತಡ ಮಾಡದೆ ಈ ತುಂಟ ಕೋತಿ ಆ ಜಾಗಕ್ಕೆ ಹೋಗಿ ಸೇರ್ದ. ಆ ಸಮಯ ಮರ ಕಡಿಯೋರು ಯಾರು ಅಲ್ಲಿರ್ಲಿಲ್ಲ. ಅವ್ರ ಕೆಲ್ಸನೆಲ್ಲ ಮುಗಿಸ್ಕೊಂಡು ಅವರು ವಿಶ್ರಾಂತಿ ಪಡಿತಾ ಇದ್ರು. ಅಲ್ಲಿಗೆ ಹೋದಂತ ಈ ತುಂಟ ಕೋತಿ ಮರ ಕಡಿಯೋರ ಆಯುಧನ ಕೈಯಲ್ಲಿ ಹಿಡ್ಕೊಂಡ ಒಂದೊಂದು ಗಿಡವನ್ನು ಕೂಡ ಕಡಿಯೋದಕ್ಕೆ ಶುರು ಮಾಡ್ದ. ಕಡೆಯಲ್ಲಿ ಈ ತುಂಟ ಕೋತಿಗೂ ಕೂಡ ಅದೇ ನಡೀತು. ಹಾಗೆ ಅಹಂಕಾರಿಯಾಗಿ ತುಂಟನಾಗಿ ಇದ್ದಂಥ ಆ ಕೋತಿ ತನ್ನ ಬಾಲವನ್ನ ಕಳ್ಕೊಳ್ಬೇಕಾಯ್ತು. ಈ ಕೋತಿ ಸಪ್ಪೆ ಮುಖ ನೋಡ್ತಾ ಇದ್ದೀರಾ? ನೋಡ್ಬಿಟ್ವಿ.
ಬಾಲ ಇಲ್ದೇ ಇರುವಂತ ಈ ಕೋತಿನ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳೆಲ್ಲ ರೇಗ್ಸೋದಕ್ ಶುರು ಮಾಡಿದ್ರು. ಈ ತುಂಟ ಕೋತಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಅವನು ಒಂದು ದೊಡ್ಡ ಮರದ ಮೇಲೆ ಹೋಗಿ ಕೂತ್ಕೊಂಡ. ಆಗಷ್ಟೇ ಆ ಮರದಲ್ಲಿದ್ದಂಥ ಒಂದು ತೂತಿನೊಳಗೆ ಏನೋ ಪಳಪಳ ಅಂತ ಹೊಳಿತಿರೋದನ್ನ ನೋಡ್ದ. ಆಹಾ, ಏನಿದು ವಿಚಿತ್ರವಾಗಿದೆಯಲ್ಲ. ಬಾಲ ಇಲ್ಲದ ನನಗೆ ದೇವರು ಕೊಟ್ಟ ವರ ಇದ್ದಂಗಿದೆ. ನನಗೆ ಏನಾದರೂ ಆಗಲಿ, ಇದು ನಾನೇ ಇಟ್ಕೊಳ್ತೀನಿ. ಭಯ ಪಡಬೇಡಿ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನನಗೆ ಸಹಾಯ ಮಾಡೋದಕ್ಕ? ಅದು ಹೇಗೆ? ಹೌದು, ನಾನು ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನ್ನ ಎಲ್ಲ ಆಸೆಗಳನ್ನ? ನಿನಗೆ ಯಾವುದೇ ಆಸೆ ಇದ್ರೂ ಕೂಡ ಅದನ್ನ ನಾನು ನೆರವೇರಿಸ್ತೀನಿ. ಆದ್ರೆ 3 ವರಗಳನ್ನ ಮಾತ್ರ ನೀನ್ ಕೇಳಬೇಕು. ಇವತ್ತು ನನಗೆ ಅದೃಷ್ಟನೇ. 3 ವರಗಳನ್ನ ಇವ್ರ ಹತ್ರ ತಗೊಂಡ್ಬಿಡ್ಬೇಕು. ಆಮೇಲೆ ಈ ಕಾಡಲ್ಲಿ ನಾನೊಬ್ಬನೇ ರಾಜಂತರ ತಿರುಗಾಡ್ತಾ ಇರಬೇಕು. ಮೊದಲು ಈ ತುಂಡಾಗಿರೋ ಬಾಲವನ್ನು ಇವ್ರ ಹತ್ರ ಕೇಳಬೇಕು. ನನಗೆ ತುಂಡಾಗಿರುವಂತ ನನ್ನ ಬಾಲ ಬೇಕು. ಮೊದಲು ಆ ವರ ಕೊಡು ನೋಡೋಣ. ಓ, ಅದಕ್ಕೇನು, ಈ ಕೂಡ್ಲೆ ಮಾಡ್ತೀನಿ. ತಗೋ ನಿನ್ನ ಬಾಲ, ಎತ್ಕೋ. ಏನಪ್ಪ ನೀನು ತಮಾಷೆ ಮಾಡ್ತೀಯಾ? ನಾನು ಕೇಳಿದ್ದು ಬಾಲ ಮೊದಲಂತೆ ನನ್ನ ದೇಹಕ್ಕಿರಬೇಕು. ಓ, ಅಷ್ಟೇನಾ ವಿಷಯ? ದೇಹಕ್ಕೆ ತಾನೇ ಇಟ್ಬಿಡೋಣ. ಈಗ ನೋಡು, ತಗೋ. ಅಯ್ಯಯ್ಯ, ಹೇ ಭೂತ, ಏನ್ ಮಾಡಿದೆ ನನಗೆ? ಬಾಲ ಎಲ್ಲಾದ್ರೂ ಹೊಟ್ಟೆಲ್ ಹುಟ್ಟುತ್ತಾ? ಬೇರೆ ಎಲ್ಲಿಡ್ಬೇಕು? ಅಯ್ಯಯ್ಯೋ, ಬಾಲ ಎಲ್ಲಿರುತ್ತೆ ಅಂತ ಪೆಡಂಬೂತಿ ತರ ಇದೆಯಲ್ಲ ನೀನು. ಗೊತ್ತಿಲ್ಲಪ್ಪ ನನಗೆ ಬಾಲ ಇಲ್ವಲ್ಲ. ಇಲ್ಲಿ ನೋಡು, ಅದು ಇಲ್ಲಿರುತ್ತೆ. ಏನು ನಿನಗೆ ಅರ್ಥ ಆಯ್ತಾ? ಓ, ಅಷ್ಟೇನೇನಾ? ಇಂದ ತಗೋ ಇವಾಗ. ಹೋ, ನನ್ನ ಬಾಲ ನನಗೆ ಮತ್ತೆ ಬಂದ್ಬಿಡ್ತು. ಹೇ ಭೂತವೇ, ಇನ್ನು ಉಳಿದಿರುವ 2 ವರಗಳನ್ನು ಕೊಟ್ಬಿಡ್ತೀಯಾ? ನಿನಗೆ ನಾನು 3 ವರಗಳನ್ನು ಕೊಟ್ಟುಬಿಟ್ಟೆ. ಹೇಗೆ? ಇದುವರೆಗೂ 1 ವರನೇ ಪೂರ್ತಿ ಆಗಿರೋದು. ಬಾಲ ತಂದು ಕೊಟ್ಟಿದ್ದು ಅದು ಮೊದಲನೇ ವರ. ಬಾಲವನ್ನ ದೇಹಕ್ಕೆ ಅಂಟಿಸೋಕೆ ಹೇಳಿದ್ದು 2ನೇ ವರ. ಬಾಲವನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತಂದು ಕೊಟ್ನಲ್ಲ, ಅದು 3ನೇ ವರ. ಏನಯ್ಯ ಇದು? ನಾನು ಕೇಳಿದ್ದೊಂದು ಇಲ್ಲಿ ನಡೀತಾ ಇರೋದು ಒಂಥರ ಇದೆಯೇ? ಏ ಮುಟ್ಟಾಳ, ಬುದ್ಧಿ ಇಲ್ದಿರೋ ಕೋತಿಯೇ, ನಿನಗೀಗ ಬಾಲ ಮಾತ್ರ ವಾಪಸ್ ಸಿಕ್ತಲ್ಲ, ಅದೇ ದೊಡ್ಡ ಅದೃಷ್ಟ ಅಂತ ಅನ್ಕೊಂಡು ಸಂತೋಷ ಪಡು. ಇನ್ಮೇಲಾದ್ರೂ ಯಾರಿಗೂ ತೊಂದರೆ ಕೊಡಬೇಡ ನೀನು. ನಾನು ಹೇಳಿದ ಅರ್ಥ ಆಯ್ತಾ? ಅದಾದ ನಂತರ ಯಾವತ್ತೂ ಅವನು ಬೇರೆ ಪ್ರಾಣಿಗಳನ್ನ ರೇಗ್ಸೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡೋದನ್ ಬಿಟ್ಟ. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ.
ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ, ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಏ ಗೆಳೆಯ, ಈ ಪಕ್ಕದಲ್ಲಿರೋ ಆಳದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ, ಗುಟ್ಟದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ. ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ನ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು. ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನ ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು? ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕಂಗೆ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು.
ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನು ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ ಅವನು ನನ್ನ ಗೆಳೆಯನಮ್ಮ, ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನು ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ನಾನು ಅದನ್ನು ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನು ಬರ್ತೀಯ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ ಎಲ್ಲ ಇದೆಯಪ್ಪ, ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಟಿತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ. ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಹತ್ತಿ ಮರದ ಮೇಲಿರುವ ಒಂದು ಡಬ್ಬದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನು ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನಿನ್ನ ಗೆಳೆಯ ಅಲ್ಲೋ, ನಿನ್ನ ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡೋಕೆ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದು ಜೀವಿ ಹೆಂಗೆ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ನು ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು.
ನಿನಗೆ ಹತ್ತಿ ಹಣ್ಣು ಕೊಡಲ್ಲ. ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನು ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂಥ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನು ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆದಿದ್ವು. ಆನೆ ಮರಿ, ನಿಂಗೆ ನೇರಳೆ ಹಣ್ಣು ಬೇಕಾ? ನಂಗೇನು ಬೇಡ. ನೀನು ಯಾಕೆ ಬೇಸರವಾಗಿದ್ಯಾ? ನನ್ ಜೊತೆ ಆಡೋಕೆ ಯಾರೂ ಇಲ್ಲ. ಅಯ್ಯೋ, ಅದಕ್ಕೇನ ಬೇಸರ? ನನ್ ಬೆಳಗಿಂದ ಹುಡುಕ್ತಾನೆ ಇದ್ದೆ, ಇಲ್ಲಿ ಆಡೋಕೆ ಯಾರೂ ಇಲ್ಲ. ಹೇ, ಆ ಬನ ತುಂಬಾ ಎಷ್ಟು ಕೋತಿಗಳಿವೆ. ನಿಂಗೆ ಅವ್ರ ಜೊತೆ ಆಟ ಮಾಡಬಾರ್ದಾ? ಹೇ, ನಿಜನಾ? ಅವರಲ್ಲಿ ಕಣ್ಣ ಮುಚ್ಚಲೆ ಆಡ್ತಾರೆ, ಉಯ್ಯಾಲೆ ಆಡ್ತಾರೆ, ಎಷ್ಟೊಂದು ಆಟ ಇದೆ ಗೊತ್ತಾ? ಹಾಗಾದ್ರೆ ನಾನು ಹೋಗ್ತೇನೆ. ಗುಬ್ಬಿ ಮರಿ, ಮತ್ತೆ ಸಿಗೋಣ. ಗೆಳೆಯರೇ, ಅಲ್ಲಿ ನೋಡಿದ್ರಾ? ಡೊಳ್ಳು ಹೊಟ್ಟೆ ಆನೆ ಬರುತ್ತಿದೆ, ಹೋಯ್ ಹೋಯ್. ಹಾವಿನಂತ ಸೊಂಡಿಲಿರುವ ಆನೆ ಬರುತ್ತಿದೆ, ಹೋಯ್. ಸಣ್ಣ ಬಾಲ ಆನೆ ಬರುತ್ತಿದೆ, ಹೋಯ್. ಗೆಳೆಯರೇ, ನನ್ನನ್ನು ನಿಮ್ ಜೊತೆ ಸೇರಿಸ್ಕೋತೀರಾ? ಹೋಯ್, ಹ ಹ ಹ. ಏನು, ನೀನ್ ನಮ್ ಜೊತೆ ಆಡ್ತೀಯ? ಡೊಳ್ಳು ಹೊಟ್ಟೆ ಆನೆ ಬರ್ತಾನೆ, ಹೋಯ್. ಹಾವಿನ ಹಾಗೆ ಸೊಂಡಿಲಿರುವ ಆನೆ ಬರುತ್ತದೆ, ಹೋಯ್. ಕಡ್ಡಿಯಾಗೆ ಬಾಲ ಇರುವ ಆನೆ ಬರುತ್ತಿದೆ, ಹೋಯ್. ಗೆಳೆಯರೇ, ನನ್ ಜೊತೆ ಯಾರೂ ಇಲ್ಲ ಆಡೋಕೆ. ನೀವು ಬರ್ತೀರಾ ನನ್ ಜೊತೆ? ಸೇರಿಸ್ಕೋತೀವಿ. ನಿಂಗೆ ಮರ ಹತ್ತೋಕೆ ಬರುತ್ತಾ? ಇಲ್ಲ. ನಿಂಗೆ ಹೀಗೆ ಉಯ್ಯಾಲಾಡೋಕೆ ಬರುತ್ತಾ? ಇಲ್ಲ. ನಿಂಗೆ ಹೀಗೆ ಬಾಲದಲ್ಲಿ ಆಡೋಕೆ ಬರುತ್ತಾ? ಅದೂ ಗೊತ್ತಿಲ್ಲ. ಇದೆಲ್ಲ ಗೊತ್ತಿಲ್ವಾ? ಹಾಗಾದ್ರೆ ಬೇಗ ಜಾಗ ಖಾಲಿ ಮಾಡು. ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ.
ಕೋಟೆ ಆನೆ. ಏನದು? ಮಂಗಣ್ಣ ಬಾವಿಗೆ ಬಿದ್ದ, ಓಡಿ ಬನ್ನಿ ಗೆಳೆಯರೇ, ಓಯ್. ಗೆಳೆಯ ಕೈ ಹಿಡಿಯೋ. ನಿಲುಕ್ತಿಲ್ಲ. ಹಾರಿ ಇಡಿ. ಏಯ್ ಬಾಲ ಇಡಿ. ಅಯ್ಯೋ ದೊಡ್ಡ, ನಿನ್ನ ಬಾಲ ಅಲ್ಲ, ನನ್ನ ಬಾಲ ಹಿಡಿ. ನಿಲುಕ್ತಿಲ್ಲ. ಹಾರಿ ಇಡಿ. ನಿಲುಕ್ತಿಲ್ಲ. ಏಯ್ ಹಾರು, ಹಾರಿ ಇಡಿ. ಏನು? ಏನಾಯ್ತು ಗೆಳೆಯರೇ? ನಮ್ಮ ಮಂಗಣ್ಣ ಬಾವಿಯಲ್ಲಿ ಬಿದ್ದ. ರಕ್ಷಿಸಲು ಎಷ್ಟು ನೋಡಿದ್ರು ಆಗ್ತಾ ಇಲ್ಲ. ಹಾಗಾದ್ರೆ ನಾ ಶ್ರಮಿಸ್ಬೇಕಾ? ಆನೆ ಮರಿ ಬಂದಿದ್ರಿಂದ ನಮ್ಮ ಮಂಗಣ್ಣನನ್ನು ರಕ್ಷಿಸ್ಲಿಕ್ಕಾಯ್ತು. ಗಣೇಶ, ನೀನನ್ನು ತಮಾಷೆ ಮಾಡಿದಕ್ಕೆ ನಮ್ಮನ್ನು ಕ್ಷಮಿಸಿ ಬಿಡು. ನನ್ನ ಹತ್ರ ಕೋಪನಾ? ಇಲ್ಲ ಗೆಳೆಯರೇ, ನಂಗೆ ಯಾರ ಜೊತೆನೂ ಕೋಪನೇ ಇಲ್ಲ. ಇನ್ನೂ ಆಡೋಕೆ ನನ್ನನ್ನು ಸೇರ್ಸ್ಕೋತೀರಾ? ಇಂದಿನಿಂದ ನೀನೇ ನನ್ನ ಆತ್ಮೀಯ ಗೆಳೆಯ.